ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಮನಗರದಲ್ಲೊಬ್ಬ ನಗ್ನ ಟಾರ್ಚರ್ ಕಿರಣ ನಗ್ನ ಫೋಟೋ ಕಳಿಸಿದ್ರೆ 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹಣದ ಆಫರನ್ನು ಕೊಡ್ತಾ ಇದ್ದರು. ನೋಡಿ, ಯಾವುದೋ ಮನಿ ಡಬ್ಲಿಂಗ್ ಮಾಡುವ ಪೂಜೆಗೆ ಆಯ್ಕೆ ಮಾಡೋದಕ್ಕೆ ಫೋಟೋ ಕಳಿಸ್ಬೇಕು ಅಂತ ಟಾರ್ಚರ್ ಕೊಡ್ತಾ ಇದ್ದ. ನಗ್ನ ಫೋಟೋ, ಬೆತ್ತಲೆ ಫೋಟೋ ಕಳಿಸಿದ್ರೆ 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಮಹಿಳೆಯೊಬ್ಬರಿಗೆ ಮೆಸೇಜ್ ಮಾಡಿ ಆರೋಪಿ ಕಿರಣ್ ಟಾರ್ಚರ್ ಕೊಡ್ತಾ ಇದ್ದ. ರಾಮನಗರ ತಾಲೂಕಿನ ದೊಡ್ಡಮಣ್ಣುಗುಡ್ಡೆ ಗ್ರಾಮದ ಮಹಿಳೆಗೆ ಈ ಥರ ಟಾರ್ಚರ್. ಮಹಿಳೆಯ ನಂಬರ್ ಪಡೆದು ಫೋನು ಮೆಸೇಜ್ ಮೂಲಕ ಟಾರ್ಚರ್ ಕೊಡ್ತಾ ಇದ್ದಂತೆ. ಮಹಿಳಾ ಠಾಣೆಗೆ ದೂರು ಕೊಟ್ಟರೂ ಆರೋಪಿಯನ್ನು ಬಂಧಿಸಿಲ್ಲ ಅಂತ ಸಂತ್ರಸ್ತೆ ಕಿಡಿಕಾರಿರ್ತಕ್ಕಂಥ ಘಟನೆ. ಇದು ಕೇವಲ ಈಕೆಗೆ ಮಾತ್ರನಾ ಅಥವಾ ಬೇರೆಯವ್ರಿಗೂ ಹೀಗೆ ಟಾರ್ಚರ್ ಕೊಟ್ಟಿದ್ದಾನ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಯಾಕೇನೂ ಕ್ರಮ ತಗೊಂಡಿಲ್ಲ? ಈ ಮಹಿಳೆಗೆ ಮಾತ್ರ ಈ ಥರ ಟಾರ್ಚರ್ ಕೊಟ್ಟಿರೋದಾ ಅಥವಾ ಇವನು ಬೇರೆಯವ್ರಿಗೂ ಇದೇ ರೀತಿ ಟಾರ್ಚರ್ ಕೊಡ್ತಾ ಇದ್ನಾ ಅಂತ? ಅರವಿಂದ್, ಈ ಬಗ್ಗೆ ಈಗಾಗಲೇ ರಾಮನಗರದ ಮಹಿಳಾ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದ್ದೆ. ಪೊಲೀಸ್ನವರು ಕೂಡ ಆತನ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಆರೋಪಿ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಯಾಕಂದ್ರೆ ನಗ್ನ ಫೋಟೋವನ್ನ ಕಳಿಸಿದ್ರೆ 30 ಲಕ್ಷ ಹಣವನ್ನ ಕೊಡ್ತೀನಿ, ಮಣ್ಣಿ ಡಬ್ಲಿಂಗ್ ಮಾಡುವಂತ ಒಂದು ಪೂಜೆ ಇದೆ, ಆ ಪೂಜೆಗೆ ಸೆಲೆಕ್ಟ್ ಮಾಡೋದಕ್ಕೆ ನಿನ್ನ ನಗ್ನ ಫೋಟೋ ಕಳಿಸು ಅನ್ನೋ ಒಂದು ಕಿರುಕುಳವನ್ನ ಮಹಿಳೆಗೆ ಈತ ನೀಡ್ತಿದ್ದಂಥದ್ದು. ರಾಮನಗರ ತಾಲೂಕಿನ ದೊಡ್ಡಮಣ್ಣಗುಡ್ಡೆ ಗ್ರಾಮದ ಚೈತ್ರ ಎಂಬ ಮಹಿಳೆಗೆ ಅದೇ ಗ್ರಾಮದ ಕಿರಣ್ ಎಂಬಾತ ಈ ರೀತಿಯಾಗಿ ಟಾರ್ಚರ್ ಮಾಡ್ತಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಆತ ಸಾಕಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದಾನೆ. ಬೆಂಗಳೂರಿನಲ್ಲಿ ಈ ರೀತಿಯ ಒಂದಷ್ಟು ಪೂಜೆಗಳನ್ನ ಮಾಡ್ತೀವಿ, ಇದಕ್ಕೆ ಮೈ ಮೇಲೆ ಯಾವುದೇ ರೀತಿಯ ಮಚ್ಚೆ ಇರದ ಮಹಿಳೆಯರನ್ನ ಆಯ್ಕೆ ಮಾಡ್ತೀವಿ, ಅದಕ್ಕೆ ನಿನ್ನನ್ನ ಆಯ್ಕೆ ಮಾಡ್ತೀನಿ, ಆ ಒಂದು ಪೂಜೆಯಲ್ಲಿ ಭಾಗಿಯಾದ್ರೆ ನಿಮ್ಗೆ 30 ಲಕ್ಷ ಹಣವನ್ನು ಕೂಡ ಕೊಡ್ಲಾಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನನ್ನ ಅದಕ್ಕೆ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ನಿನ್ನ ಒಂದು ನಗ್ನ ಭಾವಚಿತ್ರವನ್ನ ಕಳಿಸು ಅಂತ ಆ ಮಹಿಳೆಗೆ ಪದೇ ಪದೇ ಟಾರ್ಚರ್ ಅನ್ನ ಮಾಡ್ತಿದ್ದ. ಆಕೆಯ ನಂಬರ್ ಅನ್ನ ಪಡೆದು ಫೋನ್ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ಈ ರೀತಿಯಾದ ಟಾರ್ಚರ್ ಅನ್ನ ಮಾಡ್ತಿದ್ದ. ಈ ಬಗ್ಗೆ ಮಹಿಳೆ ತಮ್ಮ ಕುಟುಂಬಸ್ಥರಿಗೆ ತಿಳಿಸಿ ಬಳಿಕ ರಾಮನಗರದ ಮಹಿಳಾ ಠಾಣೆಗೆ ಕೂಡ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಿರುವಂತದ್ದು. ಈ ನೆಲೆಯಲ್ಲಿ ದೂರ ನೀಡ್ತಿದ್ದಂತೆ ಕಿರಣ್ ಪರಾರಿಯಾಗಿದ್ದಾನೆ ಎಂಬ ಮಾಹಿತಿ ಇದೆ. ಆತನನ್ನ ಕೂಡಲೇ ಬಂಧನ ಮಾಡಬೇಕು. ಈ ರೀತಿ ಎಷ್ಟು ಜನಕ್ಕೆ ಟಾರ್ಚರ್ ಕೊಟ್ಟಿದ್ದಾನೆ, ಜೊತೆಗೆ ಯಾವ ರೀತಿಯಾಗಿ ಆತ ಮಹಿಳೆಯರಿಗೆ ಈ ತರ ಟಾರ್ಚರ್ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ಇದೀಗ ಗ್ರಾಮಸ್ಥರು ಒತ್ತಾಯ ಮಾಡಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.